ಬಿಸ್ಕೆಟ್ ಬ್ಯೂಟಿಯ ಈ ಚಿನ್ನದ ಕಹಾನಿಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ, ಕ್ಷಣಕ್ಕೊಂದು ಟರ್ನ್ ಅನ್ನು ತೆಗೆದುಕೊಳ್ತಾ ಇದೆ. ಈಕೆಯ ಜೊತೆಗೆ ಬಹಳಷ್ಟು ರಾಜಕಾರಣಿಗಳು ಶಿರಸ್ಯ ಕಂಠಸ್ಯ ಅನ್ನೋದು ಗೊತ್ತಾಗ್ತಾ ಇದೆ. ಚಿನ್ನಾರಿ ರನ್ಯಾಳ ಮತ್ತಷ್ಟು ಸ್ಫೋಟಕ ವಿಚಾರ ಬಹಿರಂಗವಾಗ್ತಾ ಇದೆ. DRI ಅಧಿಕಾರಿಗಳಿಂದ ಕೆಲ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸ ಆಗಿದೆ. DRI ಪಡೆದ ದಾಖಲೆಗಳಲ್ಲಿ ಸ್ಫೋಟಕ ಮಾಹಿತಿ ಇದೆಯಂತೆ. ಪ್ರಭಾವಿಗಳ ರಾಜಕಾರಣಿಗಳ ಜೊತೆಗೆ ಫೋಟೋ ಮತ್ತು ವಿಡಿಯೋ ಕೂಡ ಲಭ್ಯವಾಗಿದೆಯಂತೆ. ಈಗಾಗಲೇ ಮೊಬೈಲನ್ನು ರಿಟ್ರೀವ್ ಮಾಡಿದ್ದಾರೆ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಮತ್ತಷ್ಟು ಜನ ಪ್ರಭಾವಿಗಳಿಗೆ, ಮತ್ತಷ್ಟು ಜನ ರಾಜಕಾರಣಿಗಳಿಗೆ ಈ ಚಿನ್ನದ ಬಲೆ ಸುತ್ತಿಕೊಳ್ಳುವಂತಹ ಸಾಧ್ಯತೆ ಇದೆ. ಯಾವಾಗ ರನ್ಯಾ ದುಬೈನಿಂದ ಕೆಜಿ ಚಿನ್ನವನ್ನು ಮೈಗೆ ಅಂಟಿಸ್ಕೊಂಡು ಬೆಂಗಳೂರಿಗೆ ತರ್ತಾ ಇದ್ಲೋ, DRI ಅಧಿಕಾರಿಗಳ ಕೈಲಿ ತಗಲಾಕೊಳ್ತಾ ಇದ್ದ ಹಾಗೆ ಆಕೆಯ ಬಳಿ ಇದ್ದಂತಹ ಮೊಬೈಲು, ಲ್ಯಾಪ್ಟಾಪನ್ನು DRI ಟೀಮ್ ವಶಕ್ಕೆ ಪಡೆದುಕೊಳ್ಳುತ್ತೆ. ಇಡೀ ಮೊಬೈಲನ್ನು ತಡಕಾಡುವಂತಹ ಕೆಲಸ ಮಾಡಿದಂತಹ ಸಂದರ್ಭದಲ್ಲಿ ಈಕೆ ಪ್ರಭಾವಿಗಳ ಜೊತೆಗೆ ಕಾಂಟ್ಯಾಕ್ಟ್ ಇರೋದು, ಈಕೆ ರಾಜಕಾರಣಿಗಳ ಜೊತೆಗೆ ಲಿಂಕ್ ಇಟ್ಕೊಂಡಿರೋದು ಗೊತ್ತಾಗುತ್ತೆ. ಈಗ ಲೇಟೆಸ್ಟ್ ಅಪ್ಡೇಟ್ ಏನು ಅಂದರೆ, ಈಕೆಯ ಮೊಬೈಲ್ನಲ್ಲಿ ರಾಜಕಾರಣಿಗಳಿಗೆ ಸಂಬಂಧಿಸಿದಂತಹ ಒಂದಿಷ್ಟು ಫೋಟೋಸ್ಗಳು, ಒಂದಿಷ್ಟು ವಿಡಿಯೋಸ್ಗಳು ಕೂಡ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದರೆ ಆ ಪ್ರಭಾವಿ ರಾಜಕಾರಣಿಗಳು ಯಾರು? ಈಕೆಯ ಜೊತೆಗೆ ಯಾವ ಕಾರಣಕ್ಕೆ ನಂಟಿಟ್ಕೊಂಡಿದ್ರು? ಕೇವಲ ವೈಯಕ್ತಿಕ ವಿಚಾರದ ನಂಟ ಅಥವಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲೂ ಕೂಡ ಅವರಿಗೇನಾದರೂ ಲಿಂಕ್ ಇತ್ತಾ? ಈ ರೀತಿಯ ಹಲವು ಪ್ರಶ್ನೆಗಳು ಎಲ್ಲ ಬೆಳವಣಿಗೆಗಳ ಸುತ್ತ ನಿರ್ಮಾಣವಾಗ್ತಾ ಇದೆ. ನಿನ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಾದಂತಹ ಚರ್ಚೆ, ರಾಜಕಾರಣಿಗಳ ಸ್ಟೇಟ್ಮೆಂಟನ್ನು ಗಮನಿಸಿದ್ದೇವೆ. ಇವತ್ತು ಕೂಡ ರನ್ಯಾಳಿಗೆ ಸಂಬಂಧಪಟ್ಟಂತೆ, ಆಕೆಯ ಗೋಲ್ಡ್ ಸ್ಮಗ್ಲಿಂಗಿಗೆ ಸಂಬಂಧಪಟ್ಟಂತೆ, ಆಕೆಯ ಜೊತೆಗೆ ರಾಜಕಾರಣಿಗಳಿಗಿರುವಂತಹ ಲಿಂಕಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಬೆಳವಣಿಗೆಗಳಾಗುವಂತಹ ಸಾಧ್ಯತೆ ಇದೆ. ಈ ಮೂಲಕ ರನ್ಯಾಳ ಈ ಗೋಲ್ಡ್ ಕಹಾನಿ ಅಥವಾ ರಾಜಕಾರಣಿಗಳ ಜೊತೆಗಿರುವಂತಹ ಆಕೆಗಿರುವಂತಹ ಲಿಂಕ್ನ ಕಹಾನಿ ಮುಂದುವರಿಯುವಂತಹ ಮುನ್ಸೂಚನೆ ಕೂಡ ಸಿಗ್ತಾ ಇದೆ.